ಸಮುದಾಯ ಚಿಂತನೆಗಳಿದ್ದಾವೆ. ನಿಮಗೆ ಈಗ SDPI ಪಕ್ಷದಿಂದ ಅಫ್ಸರ್ ಕೊಡ್ಲಿಪೇಟೆ ಅಂತ ನಿಂತಿದ್ದಾರೆ, ಹೋರಾಟಗಾರ. ನಿಮಗೆ ಕಾಂಗ್ರೆಸ್ನಲ್ಲಿರುವಂಥ ಅಲ್ಪಸಂಖ್ಯಾತ ಲೀಡರ್ಗಳು ಕನಿಷ್ಠ 1,000 ಕೋಟಿಗೂ ಜಾಸ್ತಿ ಬೆಲೆ ಬಾಳುತ್ತಾರೆ. ಅಂದರೆ ಅಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದಾರೆ, ಸಾವಿರಾರು ಕೋಟಿ ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ. ಸಮುದಾಯದ ವಿಚಾರ ಬಂದಾಗ SIR ಬಂತು, NRC CA ಬಂತು. ಎಷ್ಟು ಜನ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಶಾಸಕರು, ಮಂತ್ರಿಗಳು ಹೋರಾಟಕ್ಕಿಳಿದಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡಿ. ಈ ಅಫ್ಸರ್ ಕೊಡ್ಲಿಪೇಟೆ ಅಂತವರೆಲ್ಲ ಪ್ರತಿನಿತ್ಯ ಮುಸಲ್ಮಾನ ಸಮುದಾಯದ ಮೇಲೆ, ಅಹಿಂದ ವರ್ಗಗಳ ಮೇಲೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಬಂದರು. ಈ ಕ್ಷಣಕ್ಕೂ ಹೋರಾಟವನ್ನು ಮಾಡ್ತಾ ಇರೋರು. ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ಬೇಕು. ಇಡೀ ದೇಶದಲ್ಲಿ ಅಲ್ದಿದ್ರು, ಇಡೀ ರಾಜ್ಯದಲ್ಲಿ ಅಲ್ದಿದ್ರು, ದಾವಣಗೆರೆಯಲ್ಲಂತೂ ನಮಗೆ ಸೋಲ್ಸೋಕ್ಕೂ ಬರುತ್ತೆ, ಗೆಲ್ಸೋಕ್ಕೂ ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಮೆಜಾರಿಟಿ ನಮ್ಮಲ್ಲಿದೆ ಅನ್ನೋದೇ ಆದರೆ, ಸ್ವಾಭಿಮಾನ ಇರೋದೇ ಆದರೆ ಅಫ್ಸರ್ ಕೊಡ್ಲಿಪೇಟೆ ಅಂತವ್ರನ್ನ ಬೆಂಬಲಿಸಿ. BJP ಓಟ್ ಹಾಕೋದಲ್ಲ. BJP ಓಟ್ ಹಾಕೋದು ಸೂಸೈಡ್ ಮಾಡ್ಕೊಂಡಂಗೆ, ಅದರಲ್ಲಿ ಅನುಮಾನನೇ ಬೇಡ. ನಿಮಗೆ ಕಾಂಗ್ರೆಸ್ ಮೇಲೆ ಸಿಟ್ಟು ಬಂದರೆ, ಸಿಟ್ಟು ತೀರಿಸ್ಕೊಳ್ಳೋದಾದರೆ ಅಫ್ಸರ್ ಕೊಡ್ಲಿಪೇಟೆ ಅಂತ ಆಪ್ಷನ್ಗಳಿದ್ದಾವೆ, ಅವಕಾಶಗಳಿದ್ದಾವೆ. ಅವರಂಥ ಹೋರಾಟಗಾರರನ್ನು ಬೆಂಬಲಿಸಿ. ಅವ್ರ ಸಮುದಾಯದ ಧ್ವನಿಯಾಗಿ ವಿಧಾನಸಭೆ ಒಳಗಡೆ ಕೆಲಸ ಮಾಡೇ ಮಾಡ್ತಾರೆ. ಅದು ಬಿಟ್ಟು ನೀವು BJP ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ ಮೇಲೆ ಸಿಟ್ಟಿದೆ ಅಂತ ಹೋಗೋದಿದೆಯಲ್ಲ, ನಿಮ್ಮ ಮೂರ್ಖತನ. ಅದನ್ನು ನಾನು ಸೂಸೈಡ್ ಅಂತ ಕರಿತೀನಿ. ಅದು ಮಾಡಬೇಡಿ. ಸದ್ಯಕ್ಕೆ ಇಷ್ಟು ಸಾಕು. ದಾವಣಗೆರೆ ದಂಗಲ್ ಅಪ್ಡೇಟ್